ಪುಣೆಯಲ್ಲಿ ನಮಗೆ ತಡೆದರು. ಪುಣೆಯಲ್ಲಿ ತಡೆದಾಗ ನಾವೆಲ್ಲ ಕಾರ್ ಸೇವಕರು ದಿಗ್ಭ್ರಮೆ ಆದ್ವಿ. ಅಯೋಧ್ಯೆ ಹೋದ್ಮೇಲೆ ಆ ಗುಮ್ಮಟಗಳು ನೋಡಿ ನಮ್ಮ ತಲೆ ಎಲ್ಲ ತಿರುಗಿತು. ಈ ತಲೆ ಯಾವಾಗ ನಾವು ಬೀಳಿಸ್ತೀವಪ್ಪ ಅನ್ನೋಂಥ ಒಂದು ಭಾವನೆ ಅಲ್ಲಿ ಬಂದು ನಮಗೆ. ಕಾರ್ ಸೇವಕಕ್ಕೆ ಒಂದು ಕೈ ಕೂಡ ಮುಟ್ಟಲಿಲ್ಲ, ಒಂದು ಯಾರೂ ಕೂಡ ಈಟನ್ನು ಕೂಡ ಮಾಡಲಿಲ್ಲ, ನಾವು ಭಯದ ವಾತಾವರಣ ಕೂಡ ಅವ್ರು ಮಾಡಲಿಲ್ಲ. ಆ ಗುಮ್ಮಟ ಬೀಳಿಸುವಂಥ ಸಂದರ್ಭದಲ್ಲಿ ಮ್ಯಾಗ ನಮ್ಮ ಹುಬ್ಬಳ್ಳಿಯ ಯುವಕ ಹಾರಿ ಆ ಧ್ವಜವನ್ನು ಹಾರಿಸಿದ್ದಂತೆಲ್ಲ ನಮಗೊಂದು ಹೆಮ್ಮೆ. ಈ ಕಾರ್ ಸೇವಕ ಏನಂತಲ್ಲ ಜವಾಬ್ದಾರಿ ಇರ್ತಲ್ಲ, ನಾ ತೆಗೆದುಕೊಂಡಿನಿ, ಇದರ ಜವಾಬ್ದಾರಿ ನಾ ಇದೀನಿ, ಅದಕ್ಕೆ ಹೊಣೆಗಾರಿಕೆ ನಾನು ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಅವಾಗಂತೆಲ್ಲ ಅವ್ರು ಗೌರ್ಮೆಂಟ್ ಹೋತು. ಯಾವಾಗ ಅಯೋಧ್ಯೆಯ ಕಾರ್ ಸೇವೆ ಒಂದು ಸಂದರ್ಭ ಬಂತು, ಆ ಸಂದರ್ಭದಲ್ಲಿ ಹುಬ್ಬಳ್ಳಿ ಮಹಾನಗರದಿಂದ ಆವಾಗ ಅವಾಗಿನ ಅಧ್ಯಕ್ಷ ಅಂತ ನಮ್ಮ ಅಶೋಕ್ ಕಾಟಿಯವರು ಮತ್ತು ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಸಂದರ್ಭದಲ್ಲಿ ರಂಗಾವತಿ ಇಬ್ಬರು ಕೂಡಿ ಅಂತೆಲ್ಲ ಹುಬ್ಬಳ್ಳಿಯ ಕಾರ್ ಸೇವಕರಿಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ತೆಗೆದುಕೊಂಡಿವಿ. ಕನಿಷ್ಠ ಒಂದು ನಮ್ಮ 176 ಜನ ನಮ್ಮ ಜೊತೆಗೆ ಅಯೋಧ್ಯೆಗೆ ಬರುವಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದರು. ನಾವು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನಿಂದ ಹೊರಟಾಗ ಅಂತೆಲ್ಲ ಪುಣೆಯಲ್ಲಿ ನಮಗೆ ತಡೆದರು. ಪುಣೆಯಲ್ಲಿ ತಡೆದಾಗ ನಾವೆಲ್ಲ ಕಾರ್ ಸೇವಕರು ದಿಗ್ಭ್ರಮೆ ಆದ್ವಿ. ಅಲ್ಪ ನಮಗೆ ಇಲ್ಲೇ ಬಂಧಿಸ್ಬಿಡ್ತಾರೆ ಇವರು, ನಮಗೇನು ಕಾರ್ ಸೇವಕರು ಹೋಗೋಕ್ಕೆ ಕೊಡೋಂಗಿಲ್ಲ ಅನ್ನೋಂಥ ಒಂದು ಮನೋಭಾವನೆ ಬೆಳೀತು. ಆದರೂ ಕೂಡ ನಮ್ಮ ಒಂದು ಹೋರಾಟದ ಕೆಚ್ಚಂತೆಲ್ಲ ಭಾಳಿತ್ತು. ನಾವು ಅಲ್ಲಿಯ ಪೊಲೀಸ್ ಆಫೀಸರ್ ಜೊತೆಗೆ ವಾಗ್ವಾದ ಮಾಡಿದ್ವಿ. ಆವಾಗ ಅವ್ರು ಹೇಳಿದರು, ರೈಲ್ವೆ ಬುಕ್ಕಿಂಗ್ ಇದರಲ್ಲಿ ನೀವು ಎಲ್ಲ ಕೂತಿದ್ದೀರಿ, ಹಾಗಾಗಿ ರೈಲ್ವೆ ಜನರಿಗೆ ಎಲ್ಲ ತೊಂದರೆ ಆಗ್ತಾಯಿದೆ, ಅದಕ್ಕೆ ನೀವೆಲ್ಲ ತಳೀರಿರಂತೆ. ನಾವು ಒಂದು ರಿಕ್ವೆಸ್ಟ್ ಮಾಡಿದ್ದೇವಾಗ ನಿಮ್ಮ ರೈಲ್ವೆ ಬಂದಂಥ ಇವರಿಗೆ ಪ್ರಯಾಣಿಕರು ಕೂಡ ನಾವು ತೊಂದರೆ ಕೊಡೋಂಗಿಲ್ಲ, ಅವರು ನಾವು ಕೂಡಿ ಒಟ್ಟಿಗೆ ಆಗಿ ಅಂತೆಲ್ಲ ಸೇರ್ಕೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನು ಹೇಳಿದಾಗ ಅವ್ರ ಮನವರಿಕೆ ಆಗಿ, ಇಲ್ಲಾಂದ್ರೆ ನಾವೆಲ್ಲ ಆತ್ಮಾಹುತಿಗೂ ಕೂಡ ತಯಾರಿದ್ದೀವಿ, ನಮ್ಮಿಂತೆಲ್ಲ ರೈಲ್ವೆ ಎದುರು ಮಲ್ಕೊತೀವಿ, ನಮ್ಮ ಹಾಸಿ ಹೋಗ್ರಿ ಅನ್ನೋಂಥ ಭಾವನೆ ಅವ್ರಿಗೆ ಹೇಳಿದಾಗ ಅವ್ರ ಮನಪರಿವರ್ತನೆಯಾಗಿ ನಮ್ಮನ್ನು ಕೂಡ ಪುಣೆಯಿಂದ ಕರ್ಕೊಂಡು ಹೋಗುವಂಥ ಭಾಗ್ಯ ಆ ರೈಲ್ವೆ ಆಫೀಸರು ಎಲ್ಲ ಕೂಡ ಮಾಡಿದರು. ಅವಂತೆಲ್ಲ ನಾವು ಅಯೋಧ್ಯೆಗೆ ಹೋಗಿ ತಲುಪಿದ್ವಿ. ಆದರೆ ಅಯೋಧ್ಯೆಗೆ ಹೋದಾಗ ಅಲ್ಲಿ ವಾತಾವರಣ ಯಾವ ರೀತಿ ಇತ್ತಂದರೆ, ಲಕ್ಷಾಂತರ ಜನ ನಮ್ಮ ಕರ್ನಾಟಕದ ಒಂದು ಟೀಮು ಟೆಂಟ್ಗಳಿದ್ದು, ಆ ಟೆಂಟ್ನಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಜನತೆಗೆ ಒಂದು ಅವಕಾಶ ಮಾಡಿಕೊಟ್ರು. ಆಮೇಲೆ ಹುಬ್ಬಳ್ಳಿಯಿಂದ ಹೋದಂಥ ಉತ್ತರ ಕರ್ನಾಟಕಕ್ಕೆ ಹೋದಂಥ ನಾವೇನು ಇಲ್ಲಿ ಊಟದ ಒಂದು ವ್ಯವಸ್ಥೆ ಅದಲ್ಲ, ಆ ಊಟದ ಸಾಮಗ್ರಿ ತೆಗೆದುಕೊಂಡ ಒಂದು ವ್ಯವಸ್ಥೆ ಕೂಡ ಇತ್ತು. ಆವಾಗ ನಮ್ಮ ಧಾರವಾಡದ ರವಿ ಎಲ್ಗಾರ್ ಮತ್ತು ನಾನು ಈ ಉತ್ತರ ಕರ್ನಾಟಕದ ಏನೊಂದು ಊಟದ ಒಂದು ಪದಾರ್ಥಗಳದಾವ ಅವು ತಂದು ಮಾಡುವಂಥ ಕೆಲಸ ನಮಗೆ ವಹಿಸ್ಕೊಟ್ಟಿದ್ರು. ಆವಾಗ ಮಂಗಳೂರಿನವ್ರು ಕೂಡ ಅಡುಗೆ ಮಾಡ್ತಿದ್ರು, ನಾವೆಲ್ಲ ಊಟ ಮಾಡ್ತಿದ್ವಿ. ಆದರೆ ಹುಬ್ಬಳ್ಳಿಯಿಂದ ಹೋದ ಸಂದರ್ಭದಲ್ಲಿ ಅನೇಕ ಜನ ಇಂತೆಲ್ಲ ತಿಂಡಿ ತಿನಿಸುಗಳನ್ನು ಕಳಿಸ್ಕೊಟ್ಟಿದ್ರು. ಅವು ಕೂಡ ನಾವಿಂತೆಲ್ಲ ಹೋಗಿ ಅದನ್ನು ಕೂಡ ಸ್ವಾದ ಮಾಡಿದ್ವಿ. ಆದರೆ ಅಲ್ಲಿ ಹೋದ್ಮೇಲೆ ಅಯೋಧ್ಯೆ ಹೋದ್ಮೇಲೆ ಆ ಗುಮ್ಮಟಗಳು ನೋಡಿ ನಮ್ಮ ತಲೆ ಎಲ್ಲ ತಿರುಗಿತು. ಈ ತಲೆ ಯಾವಾಗ ನಾವು ಬೀಳಿಸ್ತೀವಪ್ಪ ಅನ್ನೋಂಥ ಒಂದು ಭಾವನೆ ಅಲ್ಲಿ ಬಂದು ನಮಗೆ. ಆ ದಿನನಿತ್ಯ ಬೆಳಗ್ಗೆ 10 ಗಂಟೆಯಿಂದ ಸಾಧು ಸಂತರು, ನಮ್ಮ ಮಹಾನ್ ನಾಯಕರೆಲ್ಲ ಪ್ರವಚನ ಮಾಡ್ತಾಯಿದ್ರು, ಬೌದ್ಧಿಕ ಮಾಡ್ತಾಯಿದ್ರು, ಮತ್ತು ಎಲ್ಲ ರೀತಿಯಿಂದ ಆ ಪ್ರವಚನ ಅಂತೆಲ್ಲ ನಡೀತಾನೆ ಇತ್ತು. ಆದರೆ ಯಾವಾಗಂತೆಲ್ಲ ಡಿಸೆಂಬರ್ 1ರಿಂದ ಕಾರ್ ಸೇವಕರಿಗೆ ಒಂದು ಹುಮ್ಮಸ್ಸು ಇಷ್ಟು ಬಂದುಬಿಡ್ತು. ಅದೇನಪ್ಪ ಯಾವಾಗ ಬೀಳಿಸ್ತೀವಿ ಅನ್ನೋಂಥ ಒಂದು ಹುಮ್ಮಸ್ಸು ನಮ್ಮಲ್ಲಿ ತೊಡಗಿತ್ತು. ಆದರೆ ಡಿಸೆಂಬರ್ 6ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಕಾರ್ ಸೇವಕರು ಸೇರುವಂಥ ಒಂದು ಭಾಗ್ಯ ನಮಗೆಲ್ಲ ದೊರೆತು. ಆದರೆ ಒಂದು ನಾನು ಹೇಳಿಕ್ಕೆ ಇಚ್ಛೆಪಡ್ತೀನಿ, ಅಲ್ಲೇ ಹೋದಂಥ ಸಂದರ್ಭದಲ್ಲಿ ಯಾವ ಪೊಲೀಸ್ ಅಧಿಕಾರಿ ಆಗಲಿ ಮಿಲಿಟ್ರಿ ಆಗಲಿ ಯಾರೂ ಕೂಡ ಕಾರ್ ಸೇವಕಕ್ಕೆ ಒಂದು ಕೈ ಕೂಡ ಮುಟ್ಟಲಿಲ್ಲ, ಒಂದು ಯಾರೂ ಕೂಡ ಈಟನ್ನು ಕೂಡ ಮಾಡಲಿಲ್ಲ, ನಾವು ಭಯದ ವಾತಾವರಣ ಕೂಡ ಅವ್ರು ಮಾಡಲಿಲ್ಲ. ಹಾಗಾಗಿ ಆ ಒಂದು ಕಾರ್ ಸೇವೆಯಲ್ಲಿ ನಡೆದಂಥ ಸ್ಥಿತಿಯಲ್ಲಿ ನೋಡಿದರೆ ನಮ್ಮ ಎಲ್ಲ ನಾಯಕರು, ಅದ್ವಾನಿಯವರು ಹಿಡ್ಕೊಂಡು, ಉಮಾಭಾರತಿ ಹಿಡ್ಕೊಂಡು, ಸ್ವಾತಿ ತಿಮ್ಮರವರು ಮತ್ತು ನಮ್ಮ ಕರ್ನಾಟಕದ ಎಲ್ಲ ಯಡಿಯೂರಪ್ಪ, ಅನಂತಕುಮಾರ್ ಎಲ್ಲರೂ ಕೂಡ ಇಂತೆಲ್ಲ ಅವಾಗ ಭಾಗವಹಿಸಿದರು. ಅವರು ನಮ್ಮ ಜೊತೆಯೂ ಕೂಡ ಅವರು ಕಾರ್ ಸೇವೆಯಲ್ಲಿ ಭಾಗವಹಿಸಿದ್ರು, ನಾವು ಕೂಡ ಕಾರ್ ಸೇವೆಯಲ್ಲಿ ಅದು ಭಾಗವಹಿಸಿದ್ವಿ. ಆದರೆ ನಮ್ಮ ಒಂದು ಹೆಮ್ಮೆ, ನಮ್ಮ ಹುಬ್ಬಳ್ಳಿಯ ಭಗವಧ್ವಜ ಆ ಗುಮ್ಮಟ ಬೀಳಿಸುವಂಥ ಸಂದರ್ಭದಲ್ಲಿ ಮ್ಯಾಗ ನಮ್ಮ ಹುಬ್ಬಳ್ಳಿಯ ಯುವಕ ಹಾರಿ ಆ ಧ್ವಜವನ್ನು ಹಾರಿಸಿದ್ದಂತೆಲ್ಲ ನಮಗೊಂದು ಹೆಮ್ಮೆ. ಹಾಗಾಗಿ ಆವಾಗ ಆ ಲಕ್ಷಾಂತರ ಜನ ಇವತ್ತು ಸಾಧು ಸಂತರಾಗಲಿ ಎಲ್ಲರಾಗಲಿ ಆ 3 ಗುಮ್ಮಟಗಳನ್ನು ಬೀಳಿಸುವಂಥ ಸಂದರ್ಭದಲ್ಲಿ ಆ ಒಂದು ಉತ್ಸಾಹ ಇವತ್ತೆಂತೆಲ್ಲ ನಮಗೆ ನೆನಪು ಬಂದ್ರೆ ಮೈ ಎಲ್ಲ ಜುಮ್ ಅಂತದೆ. ಹಾಗಾಗಿ
ಆ ಒಂದು ಕಾರ್ಯ ಇವತ್ತು ಸಾವಿರಾರು ವರ್ಷಗಳಿಂದ ಅಂತೆಲ್ಲ ಇತ್ತು. ಆ ಗುಮ್ಮಟ ಅದನ್ನು ಬಾಬರಿ ಗುಮ್ಮಟ ಅಂತ ಹೇಳಿದ್ರು, ಬಾಬರಿ ಮಸೀದಿ ಅಂತ ಹೇಳ್ತಿದ್ರು. ಅದನ್ನು ರಾಮ ಮಂದಿರ ಮಾಡಲಿಕ್ಕೆ ಅಂತೆಲ್ಲ ಎಲ್ಲರೂ ಜನ ಸೇರಿತ್ತೆಲ್ಲ ಕೆಡವಿದ್ರು. ಅದು ಎಲ್ಲನೂ ಕೂಡ ಕಾರ್ಯಸೇವೆ ಮಾಡಿ ಅದನ್ನು ನೆಲಸಮ ಮಾಡುವಂಥ ಕೆಲಸ ಆ ದಿವಸ ಡಿಸೆಂಬರ್ 6ರಲ್ಲಿ ಆಯಿತು. ನನ್ನದೊಂದು ಸೌಭಾಗ್ಯ, ಆ ದಿವಸ ಬೆಳಿಗ್ಗೆ 7ನೇ ತಾರೀಕು ಬೆಳಿಗ್ಗೆ ನಾನು 2 ಗಂಟೆಗೆ ಒಂದು ಕಾರ್ಯಸೇವಕರ ಒಂದು ತಂಡ ತೆಗೆದುಕೊಂಡು ಅಲ್ಲಿ ಸೇವಾ ಕಾರ್ಯ ಮಾಡ್ತಾಯಿದ್ದೆ. ಆವಾಗ 5 ಗಂಟೆಗಿಂತೆಲ್ಲ ಪ್ರತಿಷ್ಠೆ ಮಾಡುವಂಥ ಕೆಲಸ ನಡೀತಾ ಇತ್ತು. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ಆ ಪೂಜೆಯಲ್ಲಿ ಭಾಗವಹಿಸುವಂಥ ಭಾಗ್ಯ ನನಗೆ ದೊರೆತು. ಆ ಪ್ರಭು ಶ್ರೀರಾಮಚಂದ್ರನ ಅವಾಗೆಂತೆಲ್ಲ ಪ್ರತಿಷ್ಠಾಪನೆ ಮಾಡಿದರು, ಆ ಒಂದು ಭಾಗ್ಯದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ನಾನು ಧನ್ಯನಾದೆ. ಒಂದೊಂದು ಹೇಳ್ಬೇಕಾದ್ರೆ ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆ ಇಟ್ಸ್ ಎ ಮಂದಿರ, ಅಲ್ಲಿ ಅನೇಕ ಮಂದಿರಗಳದ. ಆದರೆ ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಎಲ್ಲರೂ ಕೂಡ ಅಂತೆಲ್ಲ ಪ್ರಸಾದ್ ತೋರಿ ಅನ್ನುವಂಥ ಮಾತನ್ನು ಯಾವ ಗುಡಿ ಹೋದರೂ ಕೂಡ ಹೇಳ್ತಾರೆ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿ ಲಕ್ಷಾಂತರ ಜನ ಸೇರಿದ್ರು ಕೂಡ ಅಲ್ಲಿ ವ್ಯಾಪಾರಸ್ಥರನ್ನು ನಂಬಬೇಕು ನಾವು. ಇಷ್ಟು ವಿಶ್ವಾಸದಿಂದ ಅಂತೆಲ್ಲ ₹1 ಒಂದು ಚಹಾ, ಅಲ್ಲೇ ಜಾತ್ರೆಗಳೆಲ್ಲ ಹೋದಾಗ ನೋಡ್ತೇವೆ ರೂಪಾಯಿ ಚಹಾ ಇದ್ದ ₹10 ಮಾಡ್ತಾರೆ. ಆದರೆ ಅಯೋಧ್ಯೆ ಜನತೆ ಅದು ಮಾಡಲಿಲ್ಲ. ಲಕ್ಷಾಂತರ ಜನ ಸೇರಿದ್ರು ಕೂಡ ₹1 ಒಂದು ಚಹಾ ಕುಡಿದ್ರು. ಆಮೇಲೆ ಯಾರು ಕೊಡಲಿಲ್ಲ ಅಂದರೂ ಕೂಡ ಕಾರ್ಯಸೇವಕ ಚಲೋ ಅಂಥೇಳಿ ಈ ರೀತಿ ಹೇಳುವಂಥ ಭಾಗ್ಯ ಆ ಅಯೋಧ್ಯೆಯಲ್ಲಿ ನಡೀತು. ಆ ರೀತಿ ಜನ ಅಲ್ಲಿ ನಮ್ಮನ್ನು ಸ್ವಾಗತಿಸಿದರು ಮತ್ತು ನಾವು ಆ ಕಾರ್ಯಸೇವೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಸೇವೆ ಮಾಡಿ ಇವತ್ತೆಂತೆಲ್ಲ ಹುಬ್ಬಳ್ಳಿ ಬರಬೇಕಂತ ಹೇಳಿದ್ರೆ ಆವಾಗ ಬೆಳಿಗ್ಗೆ 6 ಗಂಟೆಗಂತೆಲ್ಲ ಅನೌನ್ಸ್ ಮಾಡಿದರು, ಕಾರ್ಯಸೇವಕ ಸಭೆ ಅಪ್ನೆ ಗಾಂವ್ ಚಲೇ ಜನ ಅಂತೇಳಿ. ಮತ್ತೊಂದು ಎಂತೆಲ್ಲ ಕಲ್ಯಾಣ ಸಿಂಗರ್ ನಾವು ನೆನೆಸ್ಬೇಕು. ಅವಾಗ ಬೆಳಿಗ್ಗೆ ಹೇಳಿದ್ರು ಅವರು, ಈ ಕಾರ್ಯಸೇವಕ ಏನಂತಲ್ಲ ಜವಾಬ್ದಾರಿ ಇರ್ತಲ್ಲ, ನಾ ತೆಗೆದುಕೊಂಡಿನಿ, ಇದರ ಜವಾಬ್ದಾರಿ ನಾ ಇದ್ದೀನಿ, ಅದಕ್ಕೆ ಹೊಣೆಗಾರಿಕೆ ನಾನು ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಅವಾಗಂತೆಲ್ಲ ಅವ್ರು ಗೌರ್ಮೆಂಟ್ ಹೋತು. ಆದರೆ ಒಂದು ಮುಖ್ಯಮಂತ್ರಿ ಪದವಿ ಹೋಗ್ತಾ ಇರುವಂಥ ಭಾವನೆ ಇದ್ದರೂ ಕೂಡ ಆ ರೀತಿ ತಮ್ಮ ಭಾವನೆ ವ್ಯಕ್ತಪಡಿಸಿ ತನ್ನ ಜವಾಬ್ದಾರಿ ತೆಗೆದುಕೊಳ್ಳುವಂಥ ವ್ಯಕ್ತಿ ಸನ್ಮಾನ್ಯ ಕಲ್ಯಾಣ್ ಸಿಂಗ್ ಅವರು. ಅವಾಗಂತೆಲ್ಲ ನಾವು ಅಲ್ಲಿಂದ ಕಾರ್ಯಸೇವಕರೆಲ್ಲ ಬೆಳಗ್ಗೆ ಹುಬ್ಬಳ್ಳಿ ಬರುವಂಥ ಅಂತೆಲ್ಲ ಟ್ರೈನ್ ಹತ್ತಿದ್ವಿ. ಆ ಟ್ರೈನಲ್ಲಿಂತೆಲ್ಲ ಅಲಿಗಾಡಲಿಕ್ಕೂ ಕೂಡ ಜಾಗ ಇದ್ದಿಲ್ಲ, ಅಷ್ಟು ಜಾಗ ಇದ್ದಿಲ್ಲ. ಮತ್ತು ಎಲ್ಲ ಕಡೆ ಒಂದು ನಿಮಗೆಲ್ಲ ಗೊತ್ತದ, ಭಾರತ ದೇಶದಲ್ಲಿ ಎಲ್ಲ ಕಡೆ ಕೂಡ ಧರಳೆ ಚಾಲು ಆಯ್ತು. ಆವಾಗ ಯಾವ ಸ್ಟೇಷನ್ ಬಂದರೂ ಕೂಡ ನಮ್ಮ ರೈಲ್ವೆಗೆ ಕಲ್ಲು ತೂರುವಂಥ ಜನ ಮುಸುರು ಮಾಡ್ತಾಯಿದ್ರು. ಆವಾಗ ನಾವು ಕೂಡ ಅಂತೆಲ್ಲ ನಮ್ಮ ಟ್ರೈನಲ್ಲಿ ರೈಲ್ವೆ ಸಿಗುವಂಥ ಕಲ್ಲುಗಳನ್ನು ಇಟ್ಕೊಂಡು ನಾವು ಕೂಡ ಹಾಕುವಂಥ ಭಾಗ್ಯ ನಮ್ಗೆ ಸಿಕ್ತು. ಮತ್ತು ಎಲ್ಲಿ ಮಟ್ಟ ನಾವು ಸಾತ್ನಾಗೆ ಬಂದ್ವಿ. ಸಾತ್ನಾದಲ್ಲಿ ಕೂಡ ಒಂದು ಯಾರೂ ಕೂಡ ಇದ್ದಿಲ್ಲ, ರೈಲ್ವೆ ಸ್ಟೇಷನ್ ಬಣ ಅಂತ ಇತ್ತು. ಆದರೆ ಎಂತೆಲ್ಲ ಅಲ್ಲಿ ಕಾರ್ಯಸೇವಕರಿಗೆ ಬಂದಾರಂತೇಳಿ ಯಾರೋ ಒಬ್ಬ ಸುದ್ದಿ ಕೊಟ್ಕೊಳ್ಳಿ 2 ಯುವಕರು ಬಂದು ನಮಗೆ ಅಂತೆಲ್ಲ ನೀವು ಕಾರ್ಯಸೇವಕರು ಅಂತ ಹೌದು ಹೇಳಿದರು. ನಮ್ಮನ್ನು ಅಂತೆಲ್ಲ ತಾವೇ ಸ್ವತಃ ಹೋಗಿ ನಮ್ಮ ಫುಡ್ ಪ್ಯಾಕೆಟ್ಸ್ ತಂದು ಕೊಟ್ಟು ನಮ್ಮನ್ನು ಸೇವೆ ಮಾಡುವಂಥ ಭಾಗ್ಯ ಮಾಡಿದರು. ಆ ಸಾತ್ನಾ ಜನತೆಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ರೀತಿ ನಾವು ಆಮೇಲೆ ಹುಬ್ಬಳ್ಳಿಗೆ ಬರೆದ್ವಿ. ಹುಬ್ಬಳ್ಳಿಲಿ ಕೂಡ ಗಲಾಟೆ ನಡೀತಾ ಇತ್ತು. ನಾವಂದು ನಮಗೆಲ್ಲ ಅರೆಸ್ಟ್ ಮಾಡ್ತಾರಂತೆ. ಆ ಪೊಲೀಸ್ ಸಿಬ್ಬಂದಿ ಅಂತೆಲ್ಲ ಬಂದು ನಮಗೆಲ್ಲ ಮನೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ತಲುಪಿಸಿದ್ರು. ಈ ರೀತಿ ನಮ್ಮ ಜರ್ನಿ ಅಯೋಧ್ಯೆಯಿಂದ ಆತಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ.